ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ. ಕೂತ್ಕೊಳ್ಳ ಯಾರವನು, ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಕಳಿಸ್ರಿ ಎಲ್ಲ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನ ಇವತ್ತು ನೆರವೇರಿಸಲಾಯಿತು. ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆಯನ್ನ ಮಾಡಿಸಿದಂತ ಖುಷಿಯಲ್ಲಿದ್ರು. ಆದ್ರೆ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಮಾತಾಡೋಕ್ ಶುರು ಮಾಡಿದಾಗ ಎದುರು ಕುಳಿತಿದ್ದವರು ಶಾಂತವಾಗಿ ಕೂತ್ಕೊಳ್ಳದೆ ಇರೋದು ಸಿದ್ದರಾಮಯ್ಯನವರನ್ನ ಕೆಂಡವಾಗುವಂತೆ ಮಾಡಿತು. ಸಿದ್ದರಾಮಯ್ಯನವರು ವೇದಿಕೆಯಲ್ಲೇ ಎಂದಿನಂತೆ ತಮ್ಮ ಗಡಸು ಶೈಲಿಯಲ್ಲಿ ಎಲ್ರಿಗೂ ಚೆನ್ನಾಗಿ ಕ್ಲಾಸ್ ತಗೊಂಡ್ರು. ಅರ್ಧ ಗಂಟೆ ಕೂರಕ್ಕಾಗಲ್ಲ ಅಂದರೆ ಪ್ರೋಗ್ರಾಮಿಗೆ ಏನಕ್ಕೆ ಬರ್ತೀರ ನೀವು? ಇಂಥ ಒಂದು ದೊಡ್ಡ ದಸರಾ ಮಹೋತ್ಸವ ಇದೆ, ಇಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆ ಕೂರಕ್ಕಾಗಲ್ಲ ಅಂದರೆ ಈ ರೀತಿ ಆಕ್ರೋಶವನ್ನು ಸಿದ್ದರಾಮಯ್ಯನವರು ಹೊರಹಾಕಿ ಎಲ್ಲರನ್ನೂ ಸುಮ್ಮನಿರಿಸಿದ ಮೇಲೆ ಎಲ್ಲರೂ ಜೋರಾಗಿ ನಗೋಕ್ ಶುರು ಮಾಡಿದರು. ಸಿದ್ದರಾಮಯ್ಯನವರು ಕೂಡ ಕೊನೆಯಲ್ಲಿ ಎಲ್ಲ ಕೋಪವನ್ನು ಮರೆತು ಹುಸಿ ನಗುವನ್ನು ನಕ್ಕು ತಮ್ಮ ಮಾತನ್ನು ಮುಂದುವರಿಸಿದರು. ಇದು ಸಿದ್ದರಾಮಯ್ಯನವರ ಶೈಲಿ. ಅವರ ಮಾತನ್ನು ಕೇಳಿದರೆ ಒಂಥರ ಅಂಬರೀಷ್ ಬೈದಾಗ ಹೇಗೆ ಎಲ್ಲರೂ ಖುಷಿ ಪಡ್ತಾ ಇದ್ರು, ಹಾಗೆ ಸಿದ್ದರಾಮಯ್ಯನವರು ಬೈದಾಗ ಕೂಡ ಅದೇ ರೀತಿಯ ಖುಷಿಯನ್ನ, ಸಂಭ್ರಮವನ್ನ ವೇದಿಕೆಯಲ್ಲಿದ್ದಂಥ ಜನ ಅಥವಾ ಅವರ ಜೊತೆಗಿದ್ದವರು ಕೂಡ, ಅಂದ್ರೆ ಇದು ಯಾರೋ ಮನೆಯಲ್ಲಿ ಹಿರಿಯಣ್ಣ ಇಲ್ಲಾಂದ್ರೆ ಗೆಳೆಯ ಯಾರೋ ಬೈದಾಗ ಯಾವ ರೀತಿ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಆಮೇಲೆ ನಾವೇ ಲಘುವಾಗಿ ನಗ್ತೀವೋ ಆ ರೀತಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಒಂದು ಲಘು ಹಾಸ್ಯಕ್ಕೆ ಕಾರಣ ಆಯ್ತು. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ. ಯಾರವನು, ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಕಳಿಸ್ರಿ ಎಲ್ಲ. ಶ್ರೀಮತಿ ಬಾನು ಮುಷ್ತಾಕ್ ಅವರ ಕುಟುಂಬದ ಎಲ್ಲ ಸದಸ್ಯರುಗಳೇ, ಇತರ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ. ಕೂತ್ಕೊಳ್ಳ ಯಾರವನು? ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರ್ಬೇಕಾಗಿತ್ತು. ಪೊಲೀಸ್ನವ್ರು ಅಲ್ಲಿ ಬಿಟ್ಬೇಡ್ರಿ, ಕಳಿಸ್ರಿ ಎಲ್ಲ. ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳಕ್ಕಾಗಲ್ಲ ಅಂತಂದ್ಮೇಲೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು? ಆತ್ಮೀಯ ಬಂಧುಗಳೇ,